ಪ್ರಸಿದ್ಧವಾದಂತಹ ದೇವಸ್ಥಾನ ಇದೆ. ಅದು ಯಾವ್ದಪ್ಪ, ಅದಕ್ಕಿಂತ ಮನೇಲಿ ಹಬ್ಬಗೆ ತಿಂದ್ಬಿಟ್ಟು ಮನೇಲಿ ಇರೋದೇ ಬೆಸ್ಟ್ ಅಲ್ವಾ. ನಾವೇ ಎಲ್ಲ ಕಿತ್ತಾಕಿ ಚೆನ್ನಾಗಿರೋ ರೋಡ್ನೇನೆ. ಹರೇ ಕೃಷ್ಣ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಬಿಂದಾಸ್ ಆಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ನಮ್ಮ ಪಯಣ ನಮ್ಮ ಮನೆ ದೇವರಿಗೆ ನಾವು ಹೋಗ್ತಾ ಇದ್ದೀವಿ. ಸೊ ನಮ್ಮ ಮನೆ ದೇವರು ಎಲ್ಲಿದೆ ಅನ್ನೋದನ್ನ ನಾನು ನಿಮಗೆ ಅಪ್ಡೇಟ್ ತಿಳಿಸ್ತೀನಿ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಮತ್ತು ಅಲ್ಲಿನ ವಿಶೇಷತೆ ಏನು ಅನ್ನೋದನ್ನ ನಾನು ನಿಮಗೆ ಹೇಳ್ತೇನೆ. ಆ್ಯಕ್ಚುಲಿ ಹೇಳ್ಕೋಬೇಕು ಅಂದರೆ ವೆದರ್ ಮಾತ್ರ ಸಿಕ್ಕಾಪಟ್ಟೆ ಮಳೆ ವೆದರ್ ಇದೆ. ನಾವು ಈಗ ಊರಿಗೆ ಬಂದಿದ್ದೀವಿ. ಊರಿಗೆ ಬಂದು ಒಂದು 4-5 ಡೇಸ್ ಆಯಿತು. ಬಟ್ ಅವಾಗಲಿಂದನೂ ಸ್ಟಿಲ್ ಇಲ್ಲಂತೂ ಬಿಸಿಲೇ ಇಲ್ಲ. ಚೆನ್ನೈಲಂತೂ ಫುಲ್ ಬಿಸಿಲು, ಮಳೆ ಇಲ್ಲ. ಇಲ್ಲಂತೂ ಮಳೆ ಬಿಸಿಲೇ ಇಲ್ಲ, ಹಾಗಾಗಿದೆ. ಸಿಕ್ಕಾಪಟ್ಟೆ ಮಳೆ ಇಲ್ಲಿ ನೋಡೋದ. ಈಗ ಸದ್ಯಕ್ಕೆ ಮಳೆ ಇಲ್ಲ. ಹೋಗೋ ಟೈಮಲ್ಲಿ ಮಳೆ ಬರುತ್ತಾ ಬರಲ್ವ ಅಂತ ಹೇಳೋದು ಗೊತ್ತಿಲ್ಲ, ಯಾವ ಟೈಮಲ್ಲಿ ಮಳೆ ಬರುತ್ತೆ ಅಂತ. ವೆದರ್ ಮಾತ್ರ ಆಸಮ್ ಆಗಿದೆ. ಎಂಜಾಯ್ ದ ನೇಚರ್ ಅಂತ ಹೇಳ್ಬೋದು. ಫಸ್ಟ್ನೇ ಶ್ರಾವಣದ ಪ್ರಯುಕ್ತ ನಮ್ಮ ಮನೆ ದೇವರಿಗೆ ನಾವು ಹೋಗ್ತಾ ಇದ್ದೀವಿ. ಶನಿವಾರ ಆಗಿದೆ. ಇವತ್ತೇನು ಕೆಲಸ ಇರಲಿಲ್ಲ. ನಮ್ಮ ಮನೆಯವರು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರು ಮನೆ ದೇವ್ರಿಗೆ ಹೋಗೋದ ಅಂತ. ಇಲ್ಲಿಂದ ನಮ್ಮದು ಮನೆ ದೇವರು ಎಷ್ಟು ಕಿಲೋಮೀಟರ್ ಇದೆ ಅಂತ ಹೇಳ್ತೀನಿ. ಈಗ ಎಕ್ಸಾಕ್ಟಾಗಿ ಟೈಮು 11 ಗಂಟೆ ಆಗಿದೆ. ನಾವು ಇನ್ನಲ್ಲಿಗೆ ರೀಚ್ ಆಗೋದೆಷ್ಟೊತ್ತು ಅಂತ ನೋಡ್ತೇನೆ. ಸಿಂಗಲ್ ಲೈಫಲ್ಲಿದ್ದಾಗ ರೆಡಿಯಾಗಿಬಿಟ್ಟು ಟ್ರಿಪ್ಗೆ ಅಂತಂದ್ರೆ ಫುಲ್ ಝೂಮಲ್ಲಿ ಹೋಗುಮು. ಈಗ ನಮ್ಮ ಮನೆಯವ್ರು ಏನಾರ ಬಾ ಎಲ್ಲರೂ ಹೊರಗಡೆ ಹೋಗು ಅಂತಾರೆ. ಮೊದಲು ನೆನಪಾಗೋದೇ ನನ್ನ ಮಗಳು. ಯಾಕಪ್ಪ ಅಂತಂದರೆ ಅವಳಿಗೆ ಎಲ್ಲನೂ ತೊಗೋಬೇಕು. ತಿನ್ನೋದ್ರಿಂದ ಹಿಡಿದು, ತೊಳೆಯೋದ್ರಿಂದ ಹಿಡಿದು, ಅವಳು ಕಕ್ಕೋದ್ರಿಂದ ಹಿಡಿದು, ಹಾಗೇನೆ ಅವಳಿಗೆ ಆಟ ಆಡೋ ಸಾಮಾನಿಂದ ಹಿಡಿದು ಎಲ್ಲನೂ ಪ್ಯಾಕ್ ಮಾಡಿಕೊಂಡು ಹೋಗೋದ್ರಲ್ಲ ಐತಲ್ಲ. ಅದಕ್ಕಿಂತ ಮನೇಲಿ ಹಬ್ಬಗೆ ತಿಂದ್ಬಿಟ್ಟು ಮನೇಲಿ ಇರೋದೇ ಬೆಸ್ಟು ಅಲ್ವಾ. ನಾವೇ ಹೊರಗಡೆ ಹೋಗು ಕ್ರೇಜು ಹೊಟ್ಟೋಗಿರತ್ತ, ಖುಷಿನೂ ಹೊಟ್ಟೋಗಿರುತ್ತೆ. ಹಾಗಾಗಿ ಮನೇಲಿರೋದೇ ಬೆಸ್ಟು. ನಾವೇ ನೀನು ಆಟ ಆಡೋ ಸಾಮಾನೆಲ್ಲ ತೆಗೆದು ಹೊರಗಡೆ ಕೊಟ್ಬಿಡ್ತೀನಿ. ಒಂದೊಂದು ಟೈಮ್ ಯೋಚನೆ ಮಾಡ್ತೀವಿ, ದೇವ್ರು ಯಾಕೆ ನಮಗೆ ಕಷ್ಟ ಕೊಡ್ತಾನೆ ಅಂತ ಅನ್ಸತ್ತೆ. ಅವಾಗ ಬೈಕೋತೀವಿ, ಆದರೆ ಯಾಕೆ ನಮಗೆ ಕಷ್ಟ ಕೊಡ್ತಾನೆ ಅಂತಂದರೆ ನಾವು ಇನ್ನೂ ಸ್ಟ್ರಾಂಗ್ ಆಗಬೇಕು ಅನ್ನೋ ಪರ್ಪಸ್ಗೋಸ್ಕರ ನಮಗೆ ದೇವರು ಕಷ್ಟ ಕೊಟ್ಟು ನಮಗೆ ಪರೀಕ್ಷೆ ಮಾಡ್ತಾ ಇರ್ತಾನೆ. ಸೊ ಹಾಗಾಗಿ ಆ ಒಂದು ಟೆಸ್ಟಲ್ಲಿ ನಾವು ಗೆದ್ದರೆ ಲೈಫಲ್ಲಿ ಗೆದ್ದ ಹಾಗೆ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ನನಗೆ ಕಾಮೆಂಟ್ ಮಾಡಿ. ನಾವಿವತ್ತು ಹೋಗ್ತಾ ಇರೋದು ಹೇಳಿದ್ನಲ್ಲ ನಮ್ಮ ಮನೆ ದೇವ್ರಿಗೆ. ಇದು ನಮ್ಮ ಮನೆಯವ್ರನ್ನ ಮದುವೆ ಆಗಿ 5 ವರ್ಷದಲ್ಲಿ ಫಸ್ಟ್ ಟೈಮು ಶ್ರಾವಣ ಮಾಸದಲ್ಲಿ, ಫಸ್ಟ್ನೇ ಶ್ರಾವಣದಲ್ಲಿ ನಾವು ನಮ್ಮ ಮನೆ ದೇವರಿಗೆ, ಗಂಡು ಮನೆ ದೇವರಿಗೆ ಹೋಗ್ತಾ ಇರೋದು. ಏಕೆ ಅಂತ ಅಂದರೆ ನಾವು ಬಂದ ಟೈಮಲ್ಲಿ ಯಾವುದೋ ಟೈಮಲ್ಲಿ ರಜೆ ಬರ್ತಿದ್ದೋ, ನಮ್ಮ ಮನೆಯವರು ಸಿಗ್ತಿರ್ಲಿಲ್ಲ. ಬಟ್ ಫಸ್ಟ್ನೇ ಶ್ರಾವಣದಲ್ಲಿ ನಮ್ಮ ಗಂಡು ಮನೆ ದೇವರಿಗೆ ಹೋಗ್ತಾ ಇದ್ದೀವಿ. ಅದರದ ವೈಶಿಷ್ಟ್ಯತೆ ಏನು, ಅದು ಹೇಗೆ ಮೂಡ್ತು ಅನ್ನೋದು ಈ ವಿಡಿಯೋದಲ್ಲಿ ಅಪ್ಡೇಟ್ನ ನಾನು ನಿಮಗೆ ಹೇಳ್ತಾ ಇರ್ತೀನಿ. ತುಂಬಾ ಚೆನ್ನಾಗಿದೆ ಆ ವೆದರು. ಆ್ಯಕ್ಚುಲಿ ನಾನು 1.25 ವರ್ಷ ನವನಿಗೆ ಫಸ್ಟ್ ಮುಡಿ ಕೊಟ್ಟಾದಂಥ ಟೈಮಲ್ಲಿ ಹೋಗಿದ್ದು 1 ಇಯರ್ ಇದ್ದಾಗ ನವನಿ. ಈಗ ನವನಿಗೆ 2.25 ವರ್ಷ ಆಗಿದೆ. ಈಗ ಹೋಗ್ತಾ ಇದ್ದೀವಿ. 1.25 ವರ್ಷ ಬಿಟ್ಟು ಹೋಗ್ತಾ ಇದ್ದೀವಿ. ಅಲ್ಲಿ ಏನೆಲ್ಲ ಚೇಂಜಸ್ ಇದೆ ಮತ್ತು ಹಾಗೇನೆ ಹೇಗಿದೆ ಅನ್ನೋದು ಹೇಳ್ತೀನಿ. ಫಸ್ಟ್ನೇ ಶ್ರಾವಣ ತುಂಬ ಮನೆ ಖುಷಿಯಾಗಿದ್ದೀವಿ. ಫಸ್ಟ್ನೇ ಶ್ರಾವಣದಲ್ಲಿ ನಾವು ನಮ್ಮ ಮನೆ ದೇವ್ರನ್ನ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂತ. ನೀವು ನಮ್ಮ ವಿಡಿಯೋದಲ್ಲಿ ಜಾಯಿನ್ ಆಗಿದ್ರೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆಯೇ ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕು, ಕಾಮೆಂಟು, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆಯೇ ನನ್ನ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಅನ್ಕೋತೀನಿ. ನಾವು ಯಾವ ರೂಟಲ್ಲಿ ಹೋಗ್ತಾ ಇದ್ದೀವಿ ಅಂದರೆ, ಇದು ಎಲ್ಲಿದೆ ಅಂತ ಅಂದರೆ ತುಮಕೂರು ಜಿಲ್ಲೆ ಮತ್ತು ಕುಣಿಗಲ್ ತಾಲೂಕು ಬೆಂಚ್ಕಲ್ಲು ಅನ್ನೋ ಗ್ರಾಮದಲ್ಲಿ ನಮ್ಮ ಮನೆ ದೇವರಿದೆ. ಬೆಂಚ್ಕಲ್ಲಪ್ಪ ಅಂತ ನಮ್ಮ ಗಂಡ ದೇವರು, ಮನೆ ದೇವರು. ಮತ್ತು ಹುಲಿಯೂರು ದುರ್ಗ ಅಂದರೆ ನಾವು ಮದ್ದೂರಲ್ಲ, ಮದ್ದೂರಿಂದ ಸ್ಟ್ರೈಟ್ ಬಂದು ಹಡಿಗಾಸ್ ಇದೆಲ್ಲ, ಅಲ್ಲಿ ಕ್ರಾಸ್ ಆದರೆ ಒಂದೇ ರೋಡು ತುಮಕೂರು ಹೈವೇಲಿ ಬರ್ತಾ ಇದ್ದೀವಿ. ಮತ್ತು ಹಾಗೆಯೇ ಕುಣಿಗಲ್ಲಲ್ಲ, ಹುಲಿಯೂರು ದುರ್ಗದಿಂದ ಸ್ಟ್ರೈಟ್ ಹೋಗಿ ರೈಟಿಗೆ ತಗೊಂಡ್ರೆ ಸ್ಟ್ರೈಟು ಬೆಂಚ್ಕಲ್ಲಪ್ಪ ದೇವಸ್ಥಾನಕ್ಕೆ ನಾವು ಹೋಗ್ತೇವೆ. ಕಲ್ಯಾಣಿ ಎಲ್ಲ ಇದೆ. ಬಟ್ ನಾನು ಫಸ್ಟ್ ಟೈಮ್ ಅಲ್ಲೆಲ್ಲ ಹೋಗಿಲ್ಲ, ಜಸ್ಟ್ ಹೋಗಿ ಟೆಂಪಲ್ಗೆ ಹೋಗಿ ಬಂದುಬಿಡ್ತಿದ್ದೆ. ಈ ಸಲ ನೋಡೋದ ಕಲ್ಯಾಣಿಗೆ ಹೋಗೋ ಏನಾದ್ರು ಪ್ಲ್ಯಾನ್ ಇತ್ತು ಅಂದರೆ ಅಲ್ಲಿಗೆ ಹೋಗ್ತೀನಿ. ಟೈಮ್ ಇದೆ ಇವತ್ತು, ಯಾಕೆಂದರೆ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನಲ್ಲಿ ನಾವು ಬಂದಿದ್ದೀವಿ. ಹಾಗಾಗಿ ಆ ಪ್ಲೇಸ್ನು ನೋಡ್ಕೊಂಡು ಹೋಗೋದ ನಾನು ನಿಮಗೆ ತೋರಿಸ್ತೀನಿ. ಈಗ ಕುಣಿಗಲ್ಲ ಹುಲಿಯೂರು ದುರ್ಗದ ಒಂದು ಕಟ್ಟಡ ಇದೆ, ಬಿಲ್ಡಿಂಗ್ ಇದಿದೆ, ಬಂಡೆ ಅದೆಲ್ಲ ಕಾಣಿಸ್ತಿದೆ. ಅದನ್ನ ನಿಮಗೆ ಈ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡ್ತೀನಿ ನೋಡಿ. ನಿಮಗೆ
ನಿಮಗೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಆಗಿನ ಕಾಲದಲ್ಲಿ ಪಾಳೆಗಾರರು ಆ ಒಂದು ಕೋಟೆಗಳು ಕಾಣಿಸ್ತಾ ಇರ್ಬೋದು, ಅಲ್ಲಿ ವಾಸವಾಗಿದ್ರು. ಇದು ಹುಲಿಯೂರು ದುರ್ಗದ ಒಂದು ಎಂಟ್ರನ್ಸು. ನಾವು ಹುಲಿಯೂರು ದುರ್ಗದ ಒಳಗಡೆ ಹೋಗ್ತಾ ಇಲ್ಲ, ಸೈಡಲ್ಲಿ ಬರ್ತಾ ಇದೀವಿ, ಹಾಗಾಗಿ ತುಂಬಾ ದೂರದಲ್ಲಿ ಕಾಣಿಸ್ತಿದೆ ಬೆಟ್ಟ. ರೋಡ್ ಕನ್ಸ್ಟ್ರಕ್ಷನ್ ನಡೀತಿದೆ, ಎಲ್ಲ ಕಿತ್ತಾಕಿ ಚೆನ್ನಾಗಿರೋ ರೋಡ್ನೇನೆ ಕಿತ್ತಾಕಿ ಪತ್ತಾಕಿ. ಈ ರೂಟಲ್ಲಿ ಬಂದ್ರೆ ಆಕ್ಚುಲಿ ಹುಲಿಯೂರು ದುರ್ಗದ ಒಳಗಡೆಯಿಂದ ಬರ್ತೀವಿ. ನೋಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಹುಲಿಯೂರು ದುರ್ಗದ ಕೋಟೆ. ಅಲ್ಲಿ ನಮ್ಮ ಮನೆಯವ್ರು ಹೇಳಿದ ಗುಪ್ಪಿ ಹಂಗಿತ್ತಲ್ಲ, ಅಲ್ಲಿ ಪಾಳೆಗಾರರು ವಾಸವಾಗಿದ್ರಂತೆ ಆಗಿನ ಟೈಮಲ್ಲಿ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಈ ಒಂದು ಹುಲಿಯೂರು ದುರ್ಗದಲ್ಲಿ ನನ್ನ ಫ್ರೆಂಡ್ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ರು. ಈಗ ಸ್ಟಿಲ್ ಅವ್ರಿಗೆ ಇಲ್ಲಿಲ್ಲ, ಬೇರೆ ಕಡೆ ಇದ್ದಾರೆ. ಅವ್ರಿಗೆ ಇಷ್ಟು ಚೆನ್ನಾಗಿ ಗೊತ್ತಿರುತ್ತೆ. ಎಂಟ್ರೆನ್ಸ್ ಸೀದಟ್ ನೀವು ನೋಡ್ಬೋದು. ಮಾಗಡಿ ರೋಡು ಅಂತ ತೋರಿಸ್ತಿದೆ. ಈ ರೋಟಲ್ಲಿ ಒಂದು ಎಷ್ಟು ರೀ ಇಲ್ಲಿಂದ ಎಷ್ಟು ಅವರ್ ಆಗತ್ತಾ? ಇಲ್ಲಿಂದ 1/4 ಗಂಟೆ ಅಂತ ನಮ್ಮ ಮನೆಯವರು ಹೇಳ್ತಾ ಇದ್ದಾರೆ. ಯಾವುದೋ ಒಂದು ಚೌಟ್ರಿ ಕಟ್ಟಿದ್ದಾರೆ, ಸಿಕ್ಕಾಪಟ್ಟೆ ಸಕ್ಕದಾಗಿದೆ ಚೌಟ್ರಿ. ಇಲ್ಲಿಂದ ಒಂದು 1/4 ಗಂಟೆ ಒಳಗಡೆ ಹೋಗ್ತಾ 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 ಹೇಗಿದೆ ಅಂದರೆ ಕಾಡ್ ಥರ ಇದೆ. ಅದು ಅಷ್ಟೊಂದು ಕಿಲೋಮೀಟರ್ ಅಷ್ಟು ಎನ್ವೈರ್ಮೆಂಟ್ ಸಕ್ಕದಾಗಿದೆ ಮಾತ್ರ. ಆಲ್ಮೋಸ್ಟ್ ಇಲ್ಲಿ 1 ಅವರ್ ಜರ್ನಿ ಆಗುತ್ತೆ ನಮ್ಮ ಮನೆಯಿಂದ ಇಲ್ಲಿಗೆ, ಮದ್ದೂರಿಂದ. ಹಾಗಾಗಿ ನಾವು ಕಾರಲ್ಲೇ ಬಂದುಬಿಡ್ತೀವಿ, ಬೈಕಲ್ಲಿ ಇದುವರೆಗೂ ಒಂದು ಟೈಮು ಬಂದಿಲ್ಲ. ಲಾಂಗ್ ಜರ್ನಿ ಆಗುತ್ತೆ ಅಂದ್ಬಿಟ್ಟು. ಹೇಗಿದೆ ವ್ಯೂವ್ಸ್ ಅಂತ ನಾನು ನಿಮಗೆ ಹೇಳಿ, ನೀವು ನನಗೆ ಹೇಳಿ. ಇದು ಹೇಳಿದ್ನಲ್ಲ ಹುಲಿಯೂರು ದುರ್ಗದ ಕೋಟೆ ಅಂತ ಇರ್ಬೋದು. ಎನ್ವೈರ್ಮೆಂಟು ಹೇಗಿದೆ, ಏನೋ ಒಂಥರ ಫಾರೆಸ್ಟ್ ಒಳಗಡೆ ಹೋಗೋ ಥರ ಫೀಲ್ ಆಗ್ತಿದೆ. ಇದು ಫಾರೆಸ್ಟ್ ಅಂತ ನೋಡಿ. ಬಟ್ ಇದು ನನಗೆ ಈ ಎನ್ವೈರ್ಮೆಂಟ್ ನೋಡ್ತಾ ಇದ್ರೆ ಮಡಿಕೇರಿಗೆ ನಾವು ಹೋಗ್ತೀವಲ್ಲ ಆ ಥರ ಫೀಲ್ ಆಗ್ತಿದೆ. ಒಂದು ಅರ್ಧ ಕಿಲೋಮೀಟರ್ ಈ ಥರ ಇದೆ, ಗೂವೆ ಥರ ಇದೆ. ಆಮೇಲೆ ಮುಂದೆ 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 ಹೋಗ್ತಾ ಹೋಗ್ತಾ ಸ್ಪ್ರೆಡ್ ಆಗುತ್ತೆ. ನಂಗೆ ನಿಜವಾಗ್ಲೂ ಇದು ಹೋಗ್ತಾ ಇದ್ರೆ ನಿಜವಾಗ್ಲೂ ನನಗೆ ಮಡಿಕೇರಿಲಿ ಯಾವುದೋ ಒಂದು ಟ್ರಿಪ್ಗೆ ಹೋಗ್ತಾ ಇದ್ದೀನಿ ಅನ್ನೋ ಥರ ಫೀಲ್ ಆಗ್ತಿದೆ ಈ ಒಂದು ಪ್ಲೇಸು. ರೋಡು ಅಷ್ಟೇ, ನಮ್ಮ ಮನೆಯವರು ಡ್ಯಾನ್ಸ್ ಮಾಡಿಸ್ತಾ ಇದ್ದಾರೆ. ನಿಮಗೆ ಕಾಣಿಸ್ತಾ ಇರ್ಬೋದು, ಇದು ಹಂಗರಳ್ಳಿ ಚಾಮುಂಡೇಶ್ವರಿ ದೇವಸ್ಥಾನ. ನೀವು ವಿಡಿಯೋಸ್ಗಳಲ್ಲೆಲ್ಲ ನೋಡಿರ್ತೀರಾ. ಇದು ಬಂದು ನಮ್ಮ ಬೆಂಚ್ಕಲ್ಲಪ್ಪನ ಒಂದು ಸ್ಟ್ಯಾಚ್ಯೂನ ಇದು ಮಾಡಿದ್ದಾರೆ ಇಲ್ಲಿ. ರೋಡು ನಾವು ಲಾಸ್ಟ್ ಟೈಮ್ ಬಂದಾಗ ರೋಡು ಚೆನ್ನಾಗಿತ್ತು, ಈ ಸಲ ರೋಡೆಲ್ಲ ಹದಗೆಟ್ಟು ಹೋಗಿದೆ. ಈಗ ನಾವು ಹೋಗ್ತಾ ಇರೋದು ಬೆಂಚ್ಕಲ್ಲಪ್ಪನ ಊರಿಗೆ. ಮೇನ್ ರೋಡಲ್ಲಿ ಕಟ್ಟಾದು ನಾವು. ಮೇನ್ ರೋಡಲ್ಲಿ ಅಷ್ಟೇ ಲಾಸ್ಟು ಬಸ್ ಫೆಸಿಲಿಟಿ ಇಲ್ಲಿಗೆ ಇಲ್ಲ. ಬಸ್ಸು ಎಷ್ಟೋ ಜನ ಬರೋರು ಅಲ್ಲಿ ಬಸ್ಸಲ್ಲಿ ಮೇನ್ ರೋಡಲ್ಲಿ ಇಳ್ಕೊಂಡು ಇಲ್ಲಿಗೆ ನಡ್ಕೊಂಡು ಬರ್ತಾರೆ. ಇಲ್ಲಿಂದ ಒಳಗಡೆ ಒಂದು 3 ಕಿಲೋಮೀಟರ್ ಕಾಲ್ದಾರಿದೆ. ನಿಮ್ಗೆ ಇದೇ ರೋಡಲ್ಲಿ ಇನ್ನೊಂದು ಪ್ರಸಿದ್ಧವಾದಂತಹ ದೇವಸ್ಥಾನ ಇದೆ. ಅದು ಯಾವುದಪ್ಪ ಅಂದರೆ ಹಂಗರಳ್ಳಿ ಚೌಡೇಶ್ವರಿ ದೇವಸ್ಥಾನ. ನೀವೆಲ್ಲರೂ ಕೇಳಿರ್ತೀರಾ, ವಿಡಿಯೋಸ್ಗಳಲ್ಲಿ ನೋಡಿರ್ತೀರಾ. ಆ ದೇವಸ್ಥಾನ ದೇವರ ಮಹಿಮೆ ಆಗಿರ್ಬೋದು, ಮತ್ತು ಹಾಗೆಯೇ ಬಸಪ್ಪನ ಮಹಿಮೆಯನ್ನು ಆ ದೇವಸ್ಥಾನನೂ ಈ ಒಂದು ನನ್ನ ಕ್ಯಾಮ್ರಾ ವಿಡಿಯೋದಲ್ಲಿ ನಾನು ಕ್ಯಾಪ್ಚರ್ ಮಾಡಿದ್ದೇನೆ. ಹಾಗೆಯೇ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಯಾಕೆ ಅಂದರೆ ರೋಡೆಲ್ಲ ಕಂಪ್ಲೀಟಾಗಿ ಹೋಗಿದೆ. ಡ್ಯಾನ್ಸ್ ಮಾಡಿಸ್ತಾ ಇದ್ದಾರೆ ನಮ್ಮ ಮನೆಯವರು. ಬೇಕು ಅಂತ ಮಾಡಿಸ್ತಾ ಇದ್ದಾರೋ ಇಲ್ಲ ರೋಡು ಆಗಿದೆ. ಇಲ್ಲಿ ಒಂದೇ ರೋಡು ನೋಡಿ, ಡಬಲ್ ಗಾಡಿ ಬತ್ತು ಅಂದರೆ ಹೋಗೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ನೀವು ಸ್ವಲ್ಪ ಡೌನ್ ಆಗಮ್ಮ. ಮಾಮಿಗೆ ತೋರಿಸ್ಬಿಡೋದು. ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು, ಅದೇ ಗೋಪುರ ಹಂಗರಳ್ಳಿಯ ಚಾಮುಂಡೇಶ್ವರಿ ದೇವಸ್ಥಾನ. ಓಕೆ, ಸ್ಲೋ ಮಾಡ್ತಾರೆ ನಮ್ಮ ಮನೆಯವರು. ವಿಡಿಯೋ ಕ್ಯಾಪ್ಚರ್ ಮಾಡ್ತೇನೆ. ಈ ವಿಡಿಯೋನ ಯಾರೆಲ್ಲ ನೋಡಿರ್ತೀರಾ ಅವ್ರಿಗೆ ಗೊತ್ತಾಗತ್ತೆ. ಸ್ಲೋ ಮಾಡಿರಿ. ಹೋಗಿ ನೋಡಿ, ನಿಧಾನ ರೀ, ಇದೆ ಸ್ಟಾಪ್ ಮಾಡಿ. ಇಲ್ಲಿ ನೋಡಿ, ಶ್ರೀ ವಿದ್ಯಾ ಚೌಡೇಶ್ವರಿ ಮಹಾಸಂಸ್ಥಾನ ಮಠ ಅಂತ ಕಾಣಿಸ್ತಿದೆ ಅಲ್ಲ, ಇದೇನೇನೆ ಇಲ್ಲಿ ಹೋಗ್ರಿ. ಇದು ಹಂಗರಳ್ಳಿ ಚಾಮುಂಡೇಶ್ವರಿ ದೇವಸ್ಥಾನ. ನಮಗೆ ಇಲ್ಲಿಗೆ ಬಂದಾಗೆಲ್ಲ ರೆಗ್ಯುಲರ್ ಆಗಿ ನಾವು ನಮ್ಮ ಮನೆ ದೇವರು ಮುಗಿಸ್ಕೊಂಡು ನಾವು ಇಲ್ಲಿಗೆ ಬರುವಂಥ ವಾಡಿಕೆ ಉಂಟು. ನನಗೆ ಮೊಬೈಲಲ್ಲಿ ವೀಡಿಯೋಸ್ಗಳಲ್ಲಿ ನೋಡಿಬಿಟ್ಟು ಗೊತ್ತಾಯಿತು ಈ ದೇವಸ್ಥಾನ ಇಲ್ಲೇ ಇದೆಯಾ, ಎಲ್ಲೋ ಇರ್ಬೋದು ಅಂತ ನಾನು ಇಮ್ಯಾಜಿನ್ ಮಾಡ್ಕೋತಾ ಇದ್ದೆ. ಬಟ್ ಇಲ್ಲೇ ಇದೆ ಅನ್ನೋದು ನನಗೆ ಯಾವಾಗ ಅಂದರೆ 1 ಇಯರ್ ಬ್ಯಾಕಲ್ಲಿ ನಾನು ಬಂದಾಗಲೇ ಗೊತ್ತಾಗಿತ್ತು. ನಮ್ಮ ಮನೆ ದೇವರು ಹೋಗೋ ರೂಟಲ್ಲಿ ಇದು ಇದೆ ಅಂತ. ನೆಕ್ಸ್ಟ್ ಸಿಗದೆ ನಮ್ಮ ಮನೆಯ ದೇವರು ನೋಡೋದಾದ ಹೇಗಿದೆ ಅಂತ ತೋರಿಸ್ತೀನಿ. ನೋಡಿ, ನಮ್ಮ ಮನೆ ದೇವರಿಗೆ ನಾವು ಬಂದು ಎಂಟ್ರನ್ಸ್ ಊರಿನ ಫಸ್ಟ್ ಭಾಗದಲ್ಲೇ ಇದೆ. ಇಲ್ಲಿ ನೋಡಿ, ಸರ್ಕಾರಿ ಪ್ರಾಥಮಿಕ ಶಾಲೆ ಬೆಂಚಕಲ್ಲು. ಏನೋ ಒಂಥರ ಖುಷಿ, ನಮ್ಮ ಮನೆ ದೇವರಿಗೆ ಬರುವಂಥ ಖುಷಿ. ಎಲ್ಲೆಲ್ಲೂ ಇದ್ದಾನೆ ತಿಮ್ಮಪ್ಪನ ಸ್ವರೂಪ. ಹಾಗೆಯೇ ಶ್ರಾವಣ ಮಾಸ ತುಂಬಾ ಕ್ರೌಡ್ ಇದೆ.
ಇಲ್ಲಿ ಇಷ್ಟು ಜನ ಇದ್ದಾರೆ, ಕ್ರೌಡ್ ಬಂದಿರೋದೆ ಆಲ್ರೆಡಿ 12 ಗಂಟೆ ಆಯಿತು. 11 ಗಂಟೆಗೆ ಬಿಟ್ಟು 12 ಗಂಟೆಗೆ ಬಂದಿದ್ದೀವಿ. ತುಂಬ ರಶ್ ಉಂಟಿದೆ. ನೋಡೋದ ವಿಡಿಯೋ ಮಾಡೋಕ್ಕಾಗತ್ತಾ ಒಳಗಡೆ ಇಲ್ವಾ ಅಂತ ನೋಡ್ತೇನೆ. ನೋಡಿ ಎಷ್ಟು ರಶ್ ಇದೆ. ಇದೆ ನಮ್ಮ ಮನೆಯ ದೇವರು. ಈಗ ಪಾರ್ಕಿಂಗ್ ಮಾಡಿಕೊಂಡು ಒಳಗಡೆ ಹೋಗ್ತೇವೆ. ಅಲ್ಲಿ ನಾಯಿ ಉಂಟು ಪಾಪು. ಹಾಂ, ಅಲ್ಲಿ ಹೋಗಬಾರ್ದು ಕಂದ, ಬಾ ನಡೆ. ಎಲ್ಲ ಉಲ್ಟಾ. ನಮ್ಮನೆಯವರು ವಿಡಿಯೋ ಮಾಡಬೇಕು, ಅದನ್ನು ನಾನು ಹಿಡ್ಕೋಬೇಕು. ಈಗ ಚೇಂಜ್. ಮನೆ ಬಿಟ್ಟಾಗ 11 ಗಂಟೆ ಇಲ್ಲಿ ಬಂದಿದ್ದು. 12 ಗಂಟೆ ಆಗಿತ್ತು. ನಾವು ಬರೋಷ್ಟರಲ್ಲಿ ಆಲೆ ತುಂಬಾ ಕ್ರೌಡ್ ಆಗ್ತಾಯಿತ್ತು. ತುಂಬಾ ಜನ ವೆಹಿಕಲ್ ಎಲ್ಲ ಬರ್ತಾಯಿದ್ರು. ಮತ್ತು ಆಲೆನೇ ಪ್ರಸಾದ ಎಲ್ಲ ಹಂಚ್ತಾ ಇದ್ರು. ಎಲ್ಲಿ ಪ್ರಸಾದ ಮಿಸ್ ಆಗೋಗುತ್ತೆ ಅಂದ್ಬಿಟ್ಟು ಬೇಗನೆ ದರ್ಶನ ಮುಗಿಸ್ಕೊಂಡು ಬರೋದ ಅಂದ್ಬಿಟ್ಟು ನಾನು ನನ್ನ ಹಸ್ಬೆಂಡು ದರ್ಶನಕ್ಕೆ ಒಳಗಡೆ ಹೋದು. ಅಲ್ಲಿ ಸ್ವಲ್ಪ ಕ್ಯೂ ಇತ್ತು ಅಷ್ಟೇನೆ. ಬಟ್ ತುಂಬ ಚೆನ್ನಾಗಿ ದರ್ಶನ ಎಲ್ಲ ಆಯಿತು. 1.25 ವರ್ಷ ಆದಮೇಲೆ ನಾವು ಈ ಟೆಂಪಲ್ಗೆ ಬರ್ತಾ ಇದ್ದೀವಿ. ಇದೇ ನಮ್ಮ ಮನೆ ದೇವರು, ಗಂಡ ದೇವರು, ಬೆಂಚ್ಕಲ್ಲು ತಿಮ್ಮಪ್ಪ ಅಂತ. ನಿಮಗೆ ಗೊತ್ತು, ತಿಮ್ಮಪ್ಪದಲ್ಲಿ ವೆಂಕಟೇಶ್ವರದಲ್ಲಿ ಹಲವಾರು ಅವತಾರಗಳಲ್ಲಿ ಎತ್ತಿರುವಂತಹ ನಮ್ಮ ತಿಮ್ಮಪ್ಪ ಇದು ಒಂದು ಅವತಾರ. ಇದರ ಹಿಸ್ಟ್ರಿಯನ್ನು ನಾನು ನಿಮಗೆ ಹೇಳೋದಾದರೆ, ಆಗಿನ ಕಾಲದಲ್ಲಿ ಇಲ್ಲೇ ಪಕ್ಕ ಒಂದು ಬೆಟ್ಟ ಇದೆ. ಆ ಬೆಟ್ಟದಲ್ಲಿ ದೇವರು ಫಸ್ಟು ಬೆಟ್ಟದಲ್ಲಿ ಮೂಡಿದೆಯಂತೆ ದೇವರು. ಅಲ್ಲಿ ಕಾಲಿಟ್ಟು ನೆಕ್ಸ್ಟ್ ಇಲ್ಲಿ ಒಂದು ಶಿಲೆಯಾಗಿದೆ. ಅದು ಕಂಪ್ಲೀಟಾಗಿ ಅದೇನು ಕಾಣಿಸ್ತಿದೆ ದೇವರು ಕಲ್ಲಲ್ಲಿ ಮೂಡಿರುವಂತಹ ಒಂದು ವಿಗ್ರಹ. ಅಲ್ಲಿ ಯಾವುದೇ ರೀತಿಯಾದಂತಹ ವಿಗ್ರಹನ ಹಾಕಿಲ್ಲ. ಹೂವಲ್ಲಿ ಫುಲ್ ಅಲಂಕಾರ ಮಾಡಿದ್ದಾರೆ. ನೋಡಿ ಕಾಣಿಸ್ಬೋದು. ಅಲ್ಲಿ ನಿಮಗೆ ಸ್ವಲ್ಪ ಬ್ಲ್ಯಾಕಲ್ಲಿ ಕಾಣಿಸ್ತಾ ಇದೆ, ಅದು ಕಲ್ಲು ಮೂರ್ತಿ. ಅದಾಗಿ ಉದ್ಭವ ಆಗಿರುವಂತಹ ಒಂದು ಮೂರ್ತಿ ಇದೇನೆ ಇದರಲ್ಲಿ ವಿಶೇಷ. ತುಂಬ ಜನ, ನಿಮಗೆ ಗೊತ್ತಲ್ಲ ಹಳ್ಳಿ ಸೈಡು ಅಂತ ಅಂದರೆ ಹೇಗೆಲ್ಲ ಜನ ಬರ್ತೀವಿ ಅಂತ. ಫೈನಲಿ ಪ್ರಸಾದ ಈಸ್ಕೊಳ್ಳೋಕ್ಕೆ ನಾನು, ನನ್ನ ಮಗಳು, ನನ್ನ ಹಸ್ಬೆಂಡ್ ಬಂದು ಪ್ರಸಾದ ಏನು ಖಾಲಿ ಆಗಿರಲಿಲ್ಲ. ಪ್ರಸಾದ ಎಲ್ಲ ಅಲ್ಲೇ ಇತ್ತು. ಆ ಪ್ರಸಾದ ತಿನ್ಕೊಂಡು ನಾವು ಅಲ್ಲೇನೆ ಆರಾಮಾಗಿ ಆಟ ಆಡ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು ಮೊದಲನೇ ಶ್ರಾವಣ ದಿನ. ಪ್ರಸಾದ ಸಿಕ್ಕಿದೆಯಲ್ಲ ನಮಗೆ. ಪ್ರಸಾದ ತಿನ್ಕೊಬಿಡೋದಕ್ಕಂದ. ಎಲ್ಲಿಗೆ ಬಂದಿದ್ದೀವಿ ನಾವು? ನಾರಾಯಣ, ಹರೇ ಕೃಷ್ಣ ನಾರಾಯಣ. ಏನು ಹೇಳ್ತೀರಾ? ಜಾತ್ರೆಗೆಲ್ಲೇ ಹೋದು ಕಡಲೆ ಪುಡಿ ತಿನ್ನುವಂತಹ ಮಜಾ ಎಲ್ಲಿರುತ್ತಲ್ಲ. ಹಳೆ ಕಾಲದಿಂದನೂ ಬಂದಿರೋ ಬುದ್ಧಿ ಅಂತೂ ಹೋಗಲ್ಲ. ಕಳೆಪುರಿ ಮೇಯ್ಕೆ ತಗತ್ತವ್ರೆ ನನ್ನ ಗಂಡ್ರಾಯ. ಫಸ್ಟ್ನೇ ಶ್ರಾವಣ ಎಷ್ಟು ಚೆನ್ನಾಗಿದ್ದಾರೆ ಅಂದರೆ, ಒಳಗಡೆ ಇದ್ದಾರೆ ಕ್ರೌಡು. ಇಲ್ಲಿ ಸುತ್ತಮುತ್ತ ಮಾಗಡಿ ಮತ್ತು ನಮ್ಮ ತೊರೆಸಟ್ಟಳ್ಳಿ, ಮದ್ದೂರು, ಮಂಡ್ಯ ಈ ಕಡೆಯಿಂದ ತುಂಬ ಜನ ಬಂದಿದ್ದಾರೆ. ಇನ್ನೂ ಬರ್ತಾ ಇದ್ದಾರೆ. ಬಿಡ್ತೀರಲ್ವಾ ರೀ? ಬಿಡ್ತೀರಲ್ವಾ? ಬೆಂಚ್ಕಲ್ಲಪ್ಪ ನಮ್ಮ ಒಂದು ಹಿಸ್ಟ್ರಿ ನಾನು ಹೇಳೋದಾದರೆ, ಅಲ್ಲಿ ನಿಮಗೆ ಬೆಟ್ಟ ಕಾಣಿಸ್ತಾ ಇರ್ಬೋದು. ಅಲ್ಲೆಲ್ಲ ಮರ ಗಿಡಗಳೆಲ್ಲ ಬೆಳ್ಕೊಂಡಿದೆ. ಅಲ್ಲಿ ಬೆಟ್ಟ. ಆ ಬೆಟ್ಟದಲ್ಲಿ ಮೊದಲ ಬಾರಿಗೆ ದೇವರು ಇಲ್ಲಿ ಕಾಲಿಟ್ಟಾಗ ಅಲ್ಲಿ ದೇವರು ಮೂಡಿದೆ. ನೆಕ್ಸ್ಟು ಅಲ್ಲಿಗೆ ಪಾದ ಇಟ್ಟಿನ ನಂತರ ಇಲ್ಲಿಗೆ ದೇವರು ಬಂದು ನೆಲೆಸಿರುವಂಥ ಒಂದು ಇತಿಹಾಸ ಇದೆ ಅಂತ ಇಲ್ಲಿ ಹಿರಿಯರು ಹೇಳ್ತಾರೆ. ಹಾಗಾಗಿ ಅಲ್ಲಿ ಕಾಣಿಸ್ತಾ ಇರ್ಬೋದು, ಅಲ್ಲಿ ಬೆಟ್ಟ ಇದೆ. ನಾನು ಇದು ಒಂದು ಟೈಮು ಹೋಗಿಲ್ಲ, ಇದೆ ಫಸ್ಟ್ ಟೈಮ್ ನಮ್ಮ ಮನೆಯವ್ರು ಹೇಳ್ತಾ ಇರೋದು. ಅಲ್ಲಿ ಫಸ್ಟು ಈಗ ನಮ್ಮ ತಿರುಪತಿ ತಿಮ್ಮಪ್ಪ ಹೇಗೆ ಪಾದ ಇಟ್ಟು ಅಲ್ಲಿ ನೆಲೆಸ್ತಾ, ಅದೇ ರೀತಿ ಆ ಬೆಟ್ಟದಲ್ಲಿ ಪಾದ ಇಳಿಸಾದ ಮೇಲೆ ಇಲ್ಲಿ ಬಂದು ದೇವರು ನೆಲೆಸಿರುವಂಥ ಒಂದು ಇತಿಹಾಸ ಇದೆ ಅನ್ನೋದು ಇಲ್ಲಿನ ಒಂದು ಹಿರಿಯರ ಮಾತು. ನೋಡಿದ್ರಲ್ಲ ನಮ್ಮ ಮನೆಯ ದೇವರ ಒಂದು ಪ್ಲೇಸ್ನ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ. ಈ ದೇವಸ್ಥಾನ ನಿಮಗೆಲ್ಲರಿಗೂ ಪರಿಚಯ ಇದೆ ಅಂತ ಅನ್ಕೋತೀನಿ. ಬಹುಶಃ ತುಂಬಾ ಪವರ್ಫುಲ್ ದೇವಸ್ಥಾನ. ವಿದ್ಯಾ ಚಾಮುಂಡೇಶ್ವರಿ ಮಹಾಸಂಸ್ಥಾನ. ನಾವು ನಮ್ಮ ಮನೆ ರೋಡ್ ಏನು ಹೋಗ್ತೀವಿ ಅದೇ ಇದರಲ್ಲಿದೆ ಚಾಮುಂಡೇಶ್ವರಿ ದೇವಸ್ಥಾನ. ತುಂಬಾ ಪ್ರಸಿದ್ಧಿ ಹೊಂದಿರುವಂತಹ ಒಂದು ದೇವಸ್ಥಾನ. ಹಾಗೆ ಅಂದವೇ ಹೋಗ್ತಾ ಇತ್ತು. ಹಾಗೆಯೇ ಇಲ್ಲಿ ದರ್ಶನ ಮಾಡಿಕೊಂಡು ಹೋಗೋದ ಅಂತಂದ್ರು ನಮ್ಮ ಮನೆಯವರು. ದರ್ಶನ ಸಿಗದೆ ಅಪರೂಪ ಅಲ್ಲ, ಹಾಗಾಗಿ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ.
ಇಂಗ್ಲೀಷಲ್ಲೇನೋ ಇರುತ್ತಲ್ಲ. ವಿದ್ಯಾಪೀಠದಲ್ಲಿ ನಿಮಗೆ ಮಾಮೂಲಿ ನೀವು ಯಾವಾಗ ಬರ್ತಾರೆ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆನೂ ಸಹ ಕಲ್ಪಿಸ್ತಾರೆ ನೋಡಿ. ಸೊ 24 hours ಇಲ್ಲಿ ಊಟದ ವ್ಯವಸ್ಥೆ ಇದೆ. ತುಂಬಾ ಚೆನ್ನಾಗಿದೆ. ಇದು ನಾನು 2ನೇ ಟೈಮ್ ಊಟ ಮಾಡ್ತಾ ಇರೋದು. ನಮ್ಮ ಮನೆಯವರು ಊಟ ಬಾರಿಸ್ಬಿಡೋಕ್ಕೆ ತಟ್ಟೆ ತೊಗೊಂಡು ಹೋಗ್ತಾ ಇದ್ದಾರೆ. ಓಕೆ, ಈ ವಿಡಿಯೋ ನಿಮಗೆ ಏನು ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ. ಮತ್ತೆ ಸಿಗೋಣ.